ಎಂಟೈರ್ ಸಿಟಿ. ಗ್ರೀನ್ ಅಂದ್ರೆ ಫ್ರೀ, ರೆಡ್ ಅಂದ್ರೆ ಕೆಲಸ ಆಗ್ತದೆ, ಬ್ಲೂ ಅಂದ್ರೆ ಅದು ಏನಾದ್ರು ಮಧ್ಯದಲ್ಲಿ ಹೋಗ್ತಾ ಇರೋದು. ಸೊ ಇದೆಲ್ಲ ನಮಗೆ ಕಾಲ್ ಬಂದ ತಕ್ಷಣ ಇದು AI ಜನರೇಟೆಡ್ ಪುಷ್ ಆಗ್ತದೆ. ಅಂದ್ರೆ ನಾವು ಸಪೋಸ್ ಯು ಆರ್ ಕಾಲಿಂಗ್ ಮೀ, ಸೊ ಐ ವಿಲ್ ಆಸ್ಕ್ ಎಲ್ಲಿ ತಾವು ಲೊಕೇಶನ್ ಎಲ್ಲಿ ಅಂತ. ವಿ ವಿಲ್ all is being done by AI. So between 8 to 10 minutes we are sending the mail. ಇದು ಇದೇ ಅಲ್ಲಿ ಮಾನಿಟರ್ ಆಗ್ತದೆ. ನಮ್ದು ಡ್ಯಾಶ್ ಬೋರ್ಡ್ ಇದೆ, ಅಂದ್ರೆ ಆ ಕಂಟ್ರೋಲ್ ರೂಮ್ ಅಲ್ಲಿ ಇದೆ, ಅದರ ಡ್ಯಾಶ್ ಬೋರ್ಡ್. ಸೊ ಡೈಲಿ ಬೇಸಿಸ್ ಅಲ್ಲಿ ವಿ ಆರ್ ಗೆಟಿಂಗ್ ಹೌ ಮೆನಿ ಕಾಲ್ಸ್ ಆರ್ ಕಮಿಂಗ್. ನೋಡಿ ಈ ತರ ಬ್ಲ್ಯಾಂಕ್ ಕಾಲ್, ಸುಮ್ಮನೆ ಕಾಲ್, ಆಮೇಲೆ ಎನ್ಕ್ವೈರಿ, ರಾಂಗ್ ಕಾಲ್, ಮಿಸ್ಡ್ ಕಾಲ್, ಕ್ರ್ಯಾಂಕ್ ಕಾಲ್, ಈ ತರ ಇಲ್ಲಿ ಇದು ಬರ್ತದೆ. ಕೆಲವರು ನಮಗೆ ಅಪ್ರಿಷಿಯೇಟ್ ಮಾಡಲಿಕ್ಕೆ ಒಳ್ಳೆ ಕೆಲಸ ಮಾಡಿದ್ರು, ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲ ಹೆಸರು ಬರ್ತಾ ಇದೆ. ಆಪರೇಟರ್ ಈ ಸರಿ ನಾವು ಕ್ಯಾಬ್ಸ್ ಇದು ಮಾಡಿದ್ವಿ. ಕ್ಯಾಬ್ಸ್ದು ಏನಾದರೂ ಕ್ರೈಸಿಸ್ ಕಾಲ್ ಬಂದರೆ ನಮಗೆ ಅವ್ರ ಬಳಿ ಆ ಲೈನ್ ನಾವು ತೊಗೊಂಡಿದ್ವಿ. ಸರ್, ಇವಾಗ ಎಲ್ಲರೂ ಪಬ್ಲಿಕ್ ಎಲ್ಲ ಫುಲ್ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ತುದಿಗಾಲಲ್ಲಿದ್ದಾರೆ ಸರ್. ಹೀಗಿರುವಾಗ ನಿಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ಹಲವಾರು ಜನ ಕಾನ್ಸ್ಟೇಬಲ್ಗಳು ಈಗೀಗ ಜಾಯ್ನ್ ಆಗಿದ್ದಾರೆ, ಟ್ರೈನಿಂಗ್ ಮುಗಿಸ್ಕೊಂಡು. ಅವರು ಒಂದು ಯಂಗ್ಸ್ಟರ್ಸ್ ಎಲ್ಲ ಇದ್ದಾರೆ. ಅವರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಈಗ ಅಲ್ಲ, ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ನಾವು ನಮ್ಮದು ಏನು ಕೆಲಸ ಫಸ್ಟ್ ಕೆಲಸ, ಆಮೇಲೆ ಸೆಲೆಬ್ರೇಷನ್. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೀವಿ. 20,000 ಫೋರ್ಸ್ಗೆ ನಾವು ಇಟ್ಕೊಂಡಿದ್ದೀವಿ ಇದರಲ್ಲಿ. ಮತ್ತು ನಮ್ಮದು ಒಂದು ಸಿಸ್ಟಮ್ ಇದೆ. ನ್ಯೂ ಇಯರ್ದು ಸೆಲೆಬ್ರೇಷನ್ ಆದಮೇಲೆ ಬೆಳಿಗ್ಗೆ 1 ಜನವರಿಗೆ ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಹತ್ರ ಹೋಗಿ, ಸೀನಿಯರ್ ಯಾರು ಮೇಲೆ ಅಧಿಕಾರಿಯವರಿದ್ದಾರೆ, ಕಾನ್ಸ್ಟೇಬಲ್ ಅವರು ಸಬ್ ಇನ್ಸ್ಪೆಕ್ಟರ್ ಹತ್ರ, ಸಬ್ ಇನ್ಸ್ಪೆಕ್ಟರ್ ಹತ್ರ, ಇನ್ಸ್ಪೆಕ್ಟರ್ ಹಾಗೆ ಬಂದು ಎಲ್ಲರೂ ನಮ್ಮ ಹತ್ರ ಬಂದು ನಾವು ಕೇಕ್ ಕಟ್ ಮಾಡಿ ಅವ್ರ ಜೊತೆಗೆ ಒಂದು ಸ್ವೀಟ್ಸ್ ಶೇರ್ ಮಾಡಿ ಎಂಜಾಯ್ ಮಾಡ್ತೀವಿ. ಬಟ್ ಇದು ಒಂದು ಟೀಮ್ ವರ್ಕ್ ಇದೆ. ಟೀಮ್ ವರ್ಕಲ್ಲಿ ಹೊಸ ನಮ್ಮ ಸ್ಟಾಫ್ಗೆ ನಾವು ಅವ್ರಿಗೆ ಕೂಡ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಅವ್ರಿಗೆ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಮತ್ತು ಎಲ್ಲ ಅವರು ಯಂಗ್ ರಿಕ್ರೂಟ್ಸ್, ಫ್ರೆಶ್ ಟ್ರೈನ್ಡ್ ಇದ್ದಾರೆ. ಅವ್ರಿಗೆ ಪ್ರತಿಯೊಂದು ವಿಷಯ ಬಗ್ಗೆ ಹೊಸ ಮಾಹಿತಿ ಸಿಗುತ್ತೆ ಮತ್ತು ಒಳ್ಳೆ ಕೆಲಸ ಮಾಡ್ತಾರೆ. ಓಕೆ ಸರ್, ಈಗ ಬೇರೆ ಬೇರೆ ಡಿಸ್ಟಿಕ್ಕಿಂದ ಏನಾದರೂ ಪೊಲೀಸ್ ಬಂದಿದ್ದಾರೆ ಸರ್? ಬೇರೆ ಕಡೆಯಿಂದ ಕೂಡ ಬಂದಿದ್ದಾರೆ ನಮ್ಮ ಹತ್ರ. ಯಾಕೆಂದರೆ ಅಷ್ಟು ಲೇಡೀಸ್ ಸ್ಟಾಫ್ ನಮ್ಮ ಹತ್ರ ಒಂದೇ ಕಡೆ ಸಿಗೋದಿಲ್ಲ. ಸೊ ಲೇಡೀಸ್ ಸ್ಟಾಫ್ ನಾವು ಕರೆಸಿದ್ದೀವಿ. ಹೋಮ್ ಗಾರ್ಡ್ಸ್ ಬಂದಿದೆ, ಸಿವಿಲ್ ಡಿಫೆನ್ಸ್ ಅವರು, ಮತ್ತು ನಮ್ಮದು KSRP ಔಟ್ಸೈಡಿಂದ. ಸೊ ಎಲ್ಲ ಸೇರಿ 20,000 ಜನ. ಯಾಕೆಂದರೆ ನಮ್ಮದು ರುಟೀನ್ ಕೆಲಸ ಕೂಡ ಇದೆ. ಸೊ ರುಟೀನ್ ಕೆಲಸ ನಾವು ಡಿಸ್ಟರ್ಬ್ ಮಾಡಲಿಕ್ಕೆ ಆಗಲ್ಲ. ಅದು ರುಟೀನ್ ಕೆಲಸದಲ್ಲಿ ಆಲ್ಮೋಸ್ಟ್ 5,000ಕ್ಕಿಂತ ಜಾಸ್ತಿ ಆಲ್ರೆಡಿ ಕೆಲಸ ಇರ್ತದೆ. ಸೊ ಇದು 20,000 ಸೆಪ್ರೇಟ್ ನಾವು ನಮ್ಮ ನ್ಯೂ ಇಯರ್ಗೋಸ್ಕರ ಇಟ್ಕೊಂಡಿದ್ದೀವಿ. ಓಕೆ, ಇವಾಗ ಹೆಲ್ಪ್ಲೈನ್ ನಂಬರ್ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿದ್ರಿ ಸರ್. ಹೆಲ್ಪ್ಲೈನ್ ಅಲ್ಲ ಅಂದರೆ ನಾವು ಏನು ಮಾಡಿದ್ದೀವಿ, 112 ನಮ್ಮದು ಏನಿದೆ, 112 ಇದು ಎಮರ್ಜೆನ್ಸಿ ನಂಬರ್ ಇದೆ. ಯಾವುದು ಸಮಸ್ಯೆ ಆದರೆ 112 ಮಾಡಿದ್ವಿ. ಇದರಲ್ಲಿ 112ದು ಸೆಪ್ರೇಟ್ ಲೈನ್ಸ್ ಎಕ್ಸ್ಟ್ರಾ ಮಾಡಿದ್ದೀವಿ. ಓಕೆ ಸರ್. ಸೊ ಇಲ್ಲಿ ಯಾವುದು ಬ್ಲಾಕ್ಸ್ ಅಂದರೆ ಎನಿ ಟೈಮ್ ಅವೈಲಬಲ್ ಇರ್ತದೆ. ಪ್ಲಸ್ ಜನ ನಾವು ಜಾಸ್ತಿ ಇಟ್ಕೊಂಡಿದ್ದೀವಿ ನಮ್ಮ ಕಂಟ್ರೋಲ್ ರೂಮಲ್ಲಿ. ಕಾಲ್ ಟೇಕರ್ಸ್ ಅಂತ ಇರ್ತೀವಿ. ಯಾರು ಕಾಲ್ ರಿಸೀವ್ ಮಾಡಿದ ಮಾಡುವಾಗ ಜನ ಕಡಿಮೆ ಇರ್ತೀವಿ, ಜನಕ್ಕೆ ಡಬಲ್ ಮಾಡಿದ್ದೀವಿ ನಾವು. ಇವಾಗ ಮೇಡಮ್ ಅವ್ರು ಬಂದಿದ್ರು ಸರ್ ಇವಾಗ? ಮಹಿಳಾ ಆಯೋಗ ಅವರ ಅಧ್ಯಕ್ಷರು ಕೂಡ ಬಂದು ಅವಳಿಗೆ ಕೂಡ ನಮ್ಮ ಯಾವ ರೀತಿ ಮಹಿಳೆಯ ಸುರಕ್ಷತೆ ಬಗ್ಗೆ ಏನೇನು ಕ್ರಮ ತೊಗೊಂಡಿದ್ದೀವಿ ಅಂತ ಪ್ರತಿಯೊಂದು ವಿಷಯದ ಬಗ್ಗೆ ಹೇಳಿದ ಮೇಲೆ ಅವ್ರಿಗೆ ತುಂಬ ಖುಷಿ ಆಯಿತು. ಮತ್ತು ಅವಳು ಹೇಳಿದರು, ಇದು ಭಾಳ ನಮಗೆ ಒಂಥರ ಹೊಸ ಒಂದು ಇದು ಲರ್ನಿಂಗ್ ಎಕ್ಸಸೈಸ್ ಇದೆ, ಮತ್ತು ತುಂಬ ನಮಗೆ ಅಪ್ರಿಷಿಯೇಟ್ ಮಾಡಿದರು. ಇದು ಈ ಥರದ್ದು ಅಪ್ರಿಸಿಯೇಷನ್ ಸಿಕ್ಕಿದರೆ ಖಂಡಿತ ನಮ್ಮ ಕೆಲಸ ಮಾಡಲಿಕ್ಕೆ ನೀವು ಅವಕಾಶ ಸಿಗುತ್ತೆ. ಇವಾಗ ಸರ್, ಎಲ್ಲ ಯುವಕರಿಗೆ ಇವಾಗ ನಾಳೆ ಏನು ಸೆಲೆಬ್ರೇಷನ್ ಮಾಡೋಕೆ ಕಾಯ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಏನಾದರೂ ಒಂದು ಸಣ್ಣದ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ, ಏನು ಸಜೆಸ್ಟ್ ಮಾಡ್ತೀರಾ? ನಮ್ಮದು ಹ್ಯಾಶ್ಟ್ಯಾಗ್ ಇದೆ, ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ. ಜವಾಬ್ದಾರಿಯಿಂದ ಆಚರಿಸೋಣ. ಸೊ ಅವರು ಯುವಕರು ಇರಲಿ, ದೊಡ್ಡವರು ಇರಲಿ, ಸಣ್ಣವರು ಇರಲಿ, ಮಹಿಳೆಯವರು ಇರಲಿ, ಯಾರು ಇರಲಿ, ಇದು ಫಾಲೋ ಮಾಡಿದರೆ ಒಂದು ಒಳ್ಳೆ ಸೆಲೆಬ್ರೇಷನ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್.